ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋ ತರಗತಿಯಲ್ಲಿ ಜಾನ್ ಡನ್ನನ ದ ಸನ್ ರೈಸಿಂಗ್ ಎನ್ನುವ ಕವನವನ್ನು ಕುರಿತು ಚರ್ಚೆ ಮಾಡಲಿದ್ದೇನೆ. ಜಾನ್ ಡನ್ ಇಂಗ್ಲಿಷ್ ಕಾವ್ಯದ ಒಬ್ಬ ಪ್ರಮುಖ ಕವಿ, ಇಂಗ್ಲಿಷ್ ಸಾಹಿತ್ಯದ ಪ್ರಮುಖ ಕವಿ. ಹಿ ವಾಸ್ ಅ ಸ್ಕಾಲರ್ ಆ್ಯಂಡ್ ಅ ಸೋಲ್ಜರ್ ಆ್ಯಂಡ್ ಅ ಕ್ಲರ್ಕ್ ಇನ್ ದಿ ಚರ್ಚ್ ಆಫ್ ಇಂಗ್ಲೆಂಡ್. ಹಿ ವಾಸ್ ಬಾರ್ನ್ ಇನ್ 1571, 1571ರಲ್ಲಿ ಹುಟ್ಟಿ 1631ರಲ್ಲಿ ಗತಿಸಿದ ಒಬ್ಬ ಇಂಗ್ಲಿಷ್ ಕಾವ್ಯದ ಪ್ರಮುಖ ಕವಿ ಈತನಾಗಿದ್ದಾನೆ. He is considered one of the prominent representatives of metaphysical poetry. ಮೆಟಾಫಿಸಿಕಲ್ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಈತನು ಒಬ್ಬ. ಮೆಟಾಫಿಸಿಕಲ್ ಕಾವ್ಯ ಅಂದರೆ ಜಾನ್ ಡನ್ ಅಂದರೆ ಮೆಟಾಫಿಸಿಕಲ್ ಕಾವ್ಯ ಎನ್ನುವಷ್ಟರ ಮಟ್ಟಿಗೆ ಆ ಪರಂಪರೆಯೊಂದಿಗೆ ಗುರುತಿಸಿಕೊಳ್ಳುವಂಥ ಕವಿ ಜಾನ್ ಡನ್ ಆಗಿದ್ದಾನೆ. ಮತ್ತು ಈ ಜಾನ್ ಡನ್ his work often explore the themes of love, religion and morality. ಜಾನ್ ಡನ್ನನ ಕಾವ್ಯದ ಪ್ರಮುಖ ವಸ್ತುಗಳಂತ ಹೇಳಿದರೆ ಪ್ರೇಮ, ಧಾರ್ಮಿಕತೆ ಮತ್ತು ಮೊರಾಲಿಟಿ, ನೈತಿಕತೆಯನ್ನು ಕುರಿತು ಆತ ಬರೆದಿದ್ದಾನೆ. ಮತ್ತು ಮುಖ್ಯವಾಗಿ ಹಿ ಈಸ್ ಫೇಮಸ್ ಫಾರ್ ಹಿಸ್ ಮಾಸ್ಟ್ರಿ ಆಫ್ ಮೆಟಾಫಿಸಿಕಲ್ ಕನ್ಸೀಟ್ಸ್. ಮೆಟಾಫಿಸಿಕಲ್ ಕನ್ಸೀಟ್ಗಳನ್ನ ಹೆಚ್ಚಾಗಿ ಬಳಸಿದ ಮತ್ತು ಆ ವಿಷಯದಲ್ಲಿ ಹೆಚ್ಚು ಒಂದು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಕವಿ ಈತ ಆಗಿದ್ದಾನೆ. ಮೆಟಾಫಿಸಿಕಲ್ ಕನ್ಸೀಟ್ ಅಂತ ಹೇಳಿದ್ರೆ, ಕನ್ಸೀಟ್ ಇಸ್ ಎ ಡಿವೈಸ್, ಅ ಲಿಟರರಿ ಡಿವೈಸ್. ಸಿಮಿಲಿ ಅಂತ ಹೇಳ್ಬೋದು. ಆದರೆ ಸಿಮಿಲಿ ಇಟ್ಸ್ ಎ ಸಿಂಪಲ್ ಸ್ಟೇಟ್ಮೆಂಟ್ ಕಂಪ್ಯಾರಿಸನ್ ಆಗಿದ್ದರೆ, ಮೆಟಾಫಿಸಿಕಲ್ ಕನ್ಸೀಟ್ನಲ್ಲಿ ಒಂದು ಭಾವನಾತ್ಮಕತೆ ಮತ್ತು ಬೌದ್ಧಿಕತೆಯ ಅಂಶಗಳನ್ನ ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಹೇಳೋದಾದರೆ, ಜಾನ್ ಡನ್ನ ಒಂದು ಕವನ ಯಾವುದು ಅಂತ ಹೇಳಿದ್ರೆ, ದಿ ಕ್ಯಾನನೈಸೇಷನ್ನಲ್ಲಿ ಪ್ರೇಮಿಗಳನ್ನು ತ್ರಿಜ್ಯಕ್ಕೆ ಹೋಲಿಸ್ತಾರೆ. ನಾವು ಕನ್ನಡದಲ್ಲಿ ತ್ರಿಜ್ಯ ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ನ ಕಂಪಾಸ್ ಅಂತ ಹೇಳಿ. ತ್ರಿಜ್ಯಕ್ಕೆ ಎರಡು ಕಾಲುಗಳಿರ್ತಾವಲ್ಲ, ತ್ರಿಜ್ಯ ಎರಡು ಕಾಲುಗಳು ಅಥವಾ ತ್ರಿಜ್ಯದ ಎರಡು ಮೊಳೆಗಳು, ಅವುಗಳನ್ನ ಪ್ರೇಮಿಗಳಿಗೆ ಹೋಲಿಸ್ತಾ ಕಾವ್ಯವನ್ನು ಬರೀತಾರೆ. ಅಂದರೆ ಈ ವೈಜ್ಞಾನಿಕ ಸಲಕರಣೆಗಳನ್ನ, ವೈಜ್ಞಾನಿಕ ಚಿಂತನೆಗಳನ್ನು, ವೈಜ್ಞಾನಿಕ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಮಿಶ್ರಣ ಮಾಡಿ ರೂಪಕಗಳನ್ನು ಸೃಷ್ಟಿಸಿ ಕಾವ್ಯವನ್ನು ಬರೀತಾ ಇದ್ರು. ಅಂತಹ ರೂಪಕಗಳನ್ನು ನಾವು ಮೆಟಾಫಿಸಿಕಲ್ ಕನ್ಸೀಟ್ಸ್ ಅಂತ ಹೇಳ್ತೇವೆ. ಜಾನ್ ಡನ್ನನ ಕಾವ್ಯದಲ್ಲಿ ಈ ಬಗೆಯ ಕನ್ಸೀಟ್ಸ್ಗಳು ರಿಪಿಟೇಷನ್ ಆಗೋದನ್ನು ಕಾಣ್ತೇವೆ ಮತ್ತು ಆತನ ಕಾವ್ಯದ ಪೂರ್ತಿ ಈ ಕನ್ಸೀಟ್ಗಳೇ ತುಂಬಿರ್ತವೆ ಅನ್ನೋದನ್ನು ನಾವು ಕಾಣ್ತೇವೆ. ಮತ್ತು ಈ ಪದ್ಯದಲ್ಲಿ ಅಂತಹ ಕನ್ಸೀಟ್ಗಳನ್ನ ನಾವು ಚರ್ಚೆ ಮಾಡೋಣ. Despite his great education and poetic talent, Donne lived in poverty for several years. ಈತ ಒಬ್ಬ ಶ್ರೇಷ್ಠ ಕವಿಯಾಗಿದ್ದ ಮತ್ತು ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದ, ಲಾ ಎಜುಕೇಷನ್ ಮುಗಿಸಿದ್ದ. ಕ್ಯಾಂಬ್ರಿಡ್ಜ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ತಾನು ಶಿಕ್ಷಣ ಪಡೆಯೋದಕ್ಕೆ ಹಾಜರಾಗಿದ್ದ. ಆದರೆ ತನ್ನ ಧಾರ್ಮಿಕ ನಂಬಿಕೆಯ ಕಾರಣದಿಂದಾಗಿ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರಲಿಲ್ಲ ಇವನು. ಈತ ಬಡತನದಲ್ಲಿಯೇ ಕಳೆದು ಬಡತನದಲ್ಲಿಯೇ ತೀರಿ ಹೋದಂತಹ ಪ್ರಮುಖ ಪ್ರತಿಭೆ, ಇಂಗ್ಲಿಷ್ ಕಾವ್ಯದ ಪ್ರಮುಖ ಪ್ರತಿಭೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸನ್ ರೈಸಿಂಗ್ ಅನ್ನೋದು ಜಾನ್ ಡನ್ನನ ಪ್ರಮುಖ ಕವನ. ಇಟ್ ವಾಸ್ ರಿಟನ್ ಇನ್ ದಿ ಅರ್ಲಿ 17th century, ಅಂದರೆ 17ನೇ ಶತಮಾನದ ಆರಂಭದಲ್ಲಿ ಈ ಕವನ ಬರೆಯಲ್ಪಟ್ಟಿದೆ. ಇಟ್ಸ್ ಅ ಮೆಟಾಫಿಸಿಕಲ್ ಲವ್ ಪೋಯಮ್ ದಟ್ ಎಕ್ಸ್ಪ್ಲೋರ್ಸ್ ದಿ ಟೈಮ್ಲೆಸ್ನೆಸ್ ಆಫ್ ಲವ್. ಈ ಕಾವ್ಯದ ಪ್ರಮುಖ ಥೀಮ್ ಅಥವಾ ಕಾವ್ಯದ ಪ್ರಮುಖ ವಸ್ತು ಅಂತ ಹೇಳಿದ್ರೆ ಟೈಮ್ಲೆಸ್ನೆಸ್ ಆಫ್ ಲವ್. ಪ್ರೇಮಕ್ಕೆ, ಪ್ರೀತಿಗೆ ಯಾವುದೇ ಸಮಯದ ಮಿತಿ ಇರೋದಿಲ್ಲ ಅಂತ ಹೇಳೋದು. ಲವ್ ಈಸ್ ನಾಟ್ ಬೌಂಡೆಡ್ ಬೈ ಟೈಮ್ ಆ್ಯಂಡ್ ಸ್ಪೇಸ್. ಕಾಲ ಮತ್ತು ದೇಶದ ವಶಕ್ಕೆ ಪ್ರೇಮ ಒಳಗಾಗುವುದಿಲ್ಲ ಅನ್ನುವಂಥ ತತ್ವವನ್ನು ಹೇಳುವಂಥ ಪದ್ಯ ಇದು. ಪ್ರೇಮಿಗಳಿಗಾಗಲಿ ಅಥವಾ ಪ್ರೇಮಕ್ಕಾಗಲಿ ಕಾಲದ ಹಂಗಿಲ್ಲ ಮತ್ತು ದೇಶದ ಹಂಗಿಲ್ಲ ಅಂತ ಹೇಳೋದು. ಮತ್ತು ಈ ಸೆಲಿಬ್ರೇಟ್ಸ್ ಹಿಸ್ ಲವ್ ಇನ್ ದಿಸ್ ಪೋಯಮ್. ತನ್ನ ಪ್ರಿಯತಮೆಯನ್ನು, ತನ್ನ ಪ್ರೇಮವನ್ನು ಈ ಕಾವ್ಯದಲ್ಲಿ ಜಾನ್ ಡನ್ ಸೆಲಿಬ್ರೇಟ್ ಮಾಡೋದನ್ನು ನಾವು ಕಾಣ್ತೇವೆ. And Donne's style is playful and passionate declaration of love in this poem suggests that the power of the love can rival even the sun's influence. ಪ್ರೇಮದ ಬಲ, ಅದರ ಪವರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸೂರ್ಯನನ್ನು ಸಹಿತ ಪ್ರಭಾವಿಸುವಷ್ಟರ ಮಟ್ಟಿಗೆ ಪ್ರೇಮ ಇರುತ್ತೆ ಅಂತ ಹೇಳ್ತಾನೆ. ಇದು ಒಂದು ಫಿಲಾಸಫಿಕಲ್ ಆಗಿರುವಂತಹ ಪದ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ವೆರಿ ಫನ್ನಿ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವ, ಒಂದು ಸೂರ್ಯನನ್ನು ಛೇಡಿಸುವ, ರೇಗಿಸುವ, ಆ ಮೂಲಕ ಪ್ರೇಮದ ಲಕ್ಷಣಗಳನ್ನು ಹೇಳುವಂಥ ಪದ್ಯ ಅಂತ ನಾವು ಹೇಳ್ಬೋದು. ಆರಂಭದಲ್ಲಿ ಕವಿ ಸೂರ್ಯನನ್ನು ಉದ್ದೇಶಿಸಿ ಮಾತಾಡ್ತಾನೆ, ಬೈತಾನೆ. ಏನಂತ? ಬ್ಯುಸಿ ಓಲ್ಡ್ ಫೂಲ್ ಅನ್ರೂಲಿ ಸನ್ ಅಂತ. ಕಾವ್ಯ ಪರಂಪರೆಯಲ್ಲಿ ಸೂರ್ಯನನ್ನು ಹೊಗಳಿ ಕಾವ್ಯವನ್ನು ಬರೆದವ್ರನ್ನ ನೋಡಿದ್ದೀವಿ. ಸೂರ್ಯನನ್ನು ವೈಭವೀಕರಿಸಿ ಕಾವ್ಯವನ್ನು ಬರೆದು, ಯಾಕಂದರೆ ಅವನ ಜಗತ್ತಿನ ಸೃಷ್ಟಿಗೆ, ನಿಸರ್ಗದ ಚಲನೆಗಳಿಗೆ, ಋತುಮಾನಗಳಿಗೆ ಕಾರಣವಾಗಿರ್ತಕ್ಕಂಥವನು, ನಮ್ಮ ಜೀವನಕ್ಕೆ ಆಧಾರ ಅಂತೇಳಿ ಸೂರ್ಯನನ್ನು ಅಂದರೆ ರವಿಯನ್ನು ಹೊಗಳಿ ಕಾವ್ಯವನ್ನು ಬರೆದವ್ರನ್ನ ನೋಡ್ತೇವೆ. ಆದರೆ ಇಲ್ಲಿ ಜಾನ್ ಡನ್ ಅದಕ್ಕೆ ವಿರುದ್ಧವಾಗಿ ಸೂರ್ಯನನ್ನು ಛೇಡಿಸಿ
ಬೈದು ಕಾವ್ಯವನ್ನು ಬರೀತಾನೆ. ಬ್ಯುಸಿ ಓಲ್ಡ್ ಫೂಲ್ ಅಂತ. ಓಲ್ಡ್ ಅಂದರೆ ಮುದುಕ, ಹಳೆಯ, ಫೂಲ್ ಮೂರ್ಖ ನೀನು. ಅನ್ರೂಲಿ ಸನ್ ಅಂದರೆ ನಿನಗೆ ಯಾವುದೇ ನಿಯಮಗಳೇ ಇಲ್ಲ ಸೂರ್ಯ ನಿನಗೆ ಅಂತ ಛೇಡಿಸೋದು. ಅನ್ರೂಲಿ ಅಂದರೆ ಯು ಆರ್ ನಾಟ್ ಬೌಂಡೆಡ್ ಬೈ ಎನಿ ರೂಲ್, ಯು ಡು ನಾಟ್ ನೋ ರೂಲ್ಸ್, ಯು ಆರ್ ಬ್ಯುಸಿ ಓಲ್ಡ್ ಫೂಲ್ ಅಂತ. ವೈ ಡೋಸ್ಟ್ ದೌ ದಸ್ ಥ್ರೂ ವಿಂಡೋಸ್ ಆ್ಯಂಡ್ ಥ್ರೂ ಕರ್ಟನ್ಸ್ ಕಾಲ್ ಆನ್ ಅಸ್. ಕಾಲ್ ಆನ್ ಮೀನ್ಸ್ ಮೀಟ್ ಅಂತ, ವಿಸಿಟ್ ಅಂತ. ಯಾಕೆ ಸೂರ್ಯ ನೀನು ಕಿಟಕಿ ಮೂಲಕ, ಕರ್ಟನ್ ಮೂಲಕ ಬಂದು ನಮ್ಮನ್ನು ಭೇಟಿಯಾಗ್ತೀಯ? ಮಸ್ಟ್ ದೈ ಮೋಷನ್ಸ್ ಲವರ್ ಸೀಸನ್ ರನ್. ನಿನ್ನ ಚಲನೆಗೆ ಅನುಗುಣವಾಗಿಯೇ ಪ್ರೇಮಿಗಳ ಸೀಸನ್ಸ್ಗಳು ರನ್ ಆಗಬೇಕೆ? ಪ್ರೇಮಿಗಳು ನಿನ್ನ ಚಲನೆಗೆ ಅನುಗುಣಕ್ಕೆ, ನಿನ್ನ ಚಲನೆಗೆ ಒಳಗೊಳ್ಳಬೇಕೆ? ಇಲ್ಲ, ಪ್ರೇಮಿಗಳು ಸ್ವತಂತ್ರರು ಅಂತ ಹೇಳ್ತಾನೆ ಅವನು. ಅಂದರೆ ತನ್ನ ಪ್ರಿಯತಮೆಯನ್ನು, ತನ್ನ ಪ್ರೇಮದ ಮಹತ್ವವನ್ನು ಹೇಳ್ತಾನೆ. ಅವನನ್ನು, ಸೂರ್ಯನನ್ನು ಅವನನ್ನು ಛೇಡಿಸ್ತಾ ಹೋಗ್ತಕ್ಕಂಥ ಪದ್ಯ. ಏನಂತ ಕರೀತಾನೆ ನಿನ್ನ ಸೂರ್ಯನಂದರೆ ಸಾಸಿ ಪೆಡಾಂಟಿಕ್ ರೆಚ್. ಯು ಸಾಸಿ ಪೆಡಾಂಟಿಕ್ ರೆಚ್ ಅಂತ. ಸಾಸಿ ಅಂತ ಹೇಳಿದ್ರೆ ಚೀಕಿ, ಪೆಡಾಂಟಿಕ್ ಅಂತ ಹೇಳಿದ್ರೆ ದ ಒನ್ ಹೂ ಗಿವ್ಸ್ ಟೂ ಮಚ್ ಇಂಪಾರ್ಟೆನ್ಸ್ ಟು ದ ರೂಲ್ಸ್. ರಚ್ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಪಾಪಿ ಅಂತ ಹೇಳ್ತೀವಲ್ಲ, ಹಾಗೆ ಏ ಪಾಪಿ. ಗೋ ಚೈಲ್ಡ್ ಲೇಟ್ ಸ್ಕೂಲ್ ಬಾಯ್ಸ್ ಅಂಡ್ ಸೋರ್ ಪ್ರೆಂಟಿಸೈಸ್. ಹೋಗು, ಆ ಶಾಲೆಗೆ ಹೋಗುವ ಮಕ್ಕಳಿಗೆ ಕಿರಿಕಿರಿ ಕೊಡು. ಅಥವಾ ಈ ಸೋರ್ ಪ್ರೆಂಟಿಸೈಸಸ್, ಪ್ರೆಂಟಿಸೈಸಸ್ ಮೀನ್ಸ್ ಅಪ್ರೆಂಟಿಸೈಸಸ್, ಕೆಲಸಗಾರ ಇದ್ದಾರಲ್ಲ ಯಾರು, ಈ ಸೋಮಾರಿ ಕೆಲಸಗಾರರು, ಅವರಿಗೆ ಬೇಕಾದರೆ ಕಿರಿಕಿರಿ ಕೊಡು. ಅಥವಾ ಗೋ ಟೆಲ್ ಕೋರ್ಟ್ ಹಂಟ್ಸ್ಮನ್ ದಟ್ ಕಿಂಗ್ ವಿಲ್ ರೈಡ್. ಹೋಗಿ ಹಂಟ್ಸ್ಮನ್ ಇದ್ದಾರಲ್ಲ ಆಸ್ಥಾನದಲ್ಲಿ ಬೇಟೆಗಾರರು, ಅವ್ರಿಗೆ ಹೋಗಿ ಹೇಳು ರಾಜ ಬೇಟೆಗೆ ರೆಡಿ ಆಗ್ತಿದ್ದಾನೆ, ನೀವು ಬೇಗ ಹೇಳ್ರಿ ಅಂತ ಹೇಳಿ. ಆದರೆ ನಮಗೆ ಯಾಕೆ ಕಿರಿಕಿರಿ ಕೊಡ್ತೀಯ? ಕಾಲ್ ಕಂಟ್ರಿ ಆ್ಯಂಡ್ಸ್ ಟು ಹಾರ್ವೆಸ್ಟ್ ಆಫೀಸರ್ಸ್. ಆ ಇರುವೆಗಳನ್ನು ಎಬ್ಬಿಸು, ಹಾರ್ವೆಸ್ಟ್ ಮಾಡ್ರಿ ಅಂತ ಹೇಳಿ. ಲವ್ ಆಲ್ ಅಲೈಕ್, ನೋ ಸೀಸನ್ ನೋಸ್ ನಾರ್ ಟೈಮ್. ಪ್ರೀತಿಗೆ ಯಾವುದೇ ಋತುಮಾನಗಳು ಇಲ್ಲ, ಯಾವುದೇ ಸಮಯದ ಮಿತಿ ಇರೋದಿಲ್ಲ. ನಾರ್ ಅವರ್ಸ್, ಡೇಸ್, ಮಂತ್ಸ್ ವಿಚ್ ಆರ್ ದ ರ್ಯಾಗ್ಸ್ ಆಫ್ ಟೈಮ್. ಈ ದಿನಗಳು, ತಿಂಗಳುಗಳು, ಗಂಟೆಗಳು, ಇವೆಲ್ಲ ರ್ಯಾಗ್ಸ್ ಆಫ್ ಟೈಮ್. ಇವುಗಳು ಪ್ರೇಮಿಗಳಿಗೆ ಅನ್ವಯಿಸೋದಿಲ್ಲ. ನಿನ್ನ ನಿಯಮ ನಮ್ಮ ಮುಂದೆ ನಡೆಯೋದಿಲ್ಲ ಸೂರ್ಯ. ದೈ ಬೀಮ್ಸ್ ಸೋ ರೆವರೆಂಡ್ ಅಂಡ್ ಸ್ಟ್ರಾಂಗ್, ವೈ ಶುಡ್ ದೌ ಥಿಂಕ್. ನೀನು ಯಾಕೆ ನಿನ್ನ ಬೀಮ್ಸನ್ನು ರೆವರೆಂಡ್ ಅಂಡ್ ಸ್ಟ್ರಾಂಗ್, ಬಹಳ ಗೌರವಾನ್ವಿತ, ಬಹಳ ಪ್ರಮುಖ ಮತ್ತು ಬಹಳ ಸ್ಟ್ರಾಂಗ್ ಅಂತ ಅಂದ್ಕೋತೀಯ? ವೈ ಶುಡ್ ಯು ಥಿಂಕ್ ಸೊ? ಐ ಕುಡ್ ಎಕ್ಲಿಪ್ಸ್ ಅಂಡ್ ಕ್ಲೌಡ್ ದೆಮ್ ವಿತ್ ಅ ವಿಂಕ್, ಬಟ್ ದಟ್ ಐ ವುಡ್ ನಾಟ್ ಲೂಸ್ ಹರ್ ಸೈಟ್ ಸೋ ಲಾಂಗ್. ಒಂದು ಕಣ್ಣು ಹೊಡೆದ್ರೆ, ಕಣ್ಣು ಚಿಟಿಕೆಯಲ್ಲೇ ನಿನ್ನನ್ನು ಎಕ್ಲಿಪ್ಸ್ ಮಾಡಿಬಿಡಬಲ್ಲೆ, ನಿನ್ನ ಗ್ರಹಣವನ್ನು ಮಾಡಿ ಕತ್ತಲು ಮಾಡಿಬಿಡಬಲ್ಲೆ. ಆದರೆ ನಾನು ಹಾಗೆ ಮಾಡೋದಿಲ್ಲ. ಯಾಕೆಂದರೆ ಆ ಕಣ್ಣು ಮುಚ್ಚೋ ಸಂದರ್ಭದಲ್ಲಿ, ಕಣ್ಣು ಹೊಡೆಯೋ ಸಂದರ್ಭದಲ್ಲಿ ನಾನು ನನ್ನ ಪ್ರೇಮಿಯನ್ನು ನೋಡದೇ ಇರಬೇಕಾಗುತ್ತಲ್ಲ, ಅವಳನ್ನು ಮಿಸ್ ಮಾಡ್ಕೊಳಕ್ಕಾಗೋದಿಲ್ಲ ನನಗೆ. ಹಾಗಾಗಿ ನಿನಗೆ ಗ್ರಹಣ ಇಡಿಸೋದಿಲ್ಲ. ಇಲ್ಲ ಅಂದರೆ ನಾನು ಕಣ್ಣು ಚಿಟಿಕೆಯಲ್ಲೇ ಕಣ್ಣು ಹೊಡೆದೇ ನಿನ್ನನ್ನು ಗ್ರಹಣ ಇಡಿಸ್ಬಿಡಬಲ್ಲೆ. ಅಂದರೆ ನಿನಗಿಂತಲೂ ಪವರ್ಫುಲ್ ಆಗಿರ್ತಕ್ಕಂಥವನು ನಾನು ಮತ್ತು ನನ್ನ ಪ್ರೇಮಿ ಮತ್ತು ನನ್ನ ಪ್ರೇಮ. ಇಫ್ ಅವರ್ ಐಸ್ ಹ್ಯಾವ್ ನಾಟ್ ಬ್ಲೈಂಡೆಡ್ ದೈನ್, ಲುಕ್ ಆ್ಯಂಡ್ ಟುಮಾರೋ ಲೇಟ್ ಟೆಲ್ ಮಿ. ಅವಳ ಕಣ್ಣುಗಳು ನಿನ್ನನ್ನು ಕುರುಡನನ್ನಾಗಿ ಮಾಡಿರದಿದ್ದರೆ, ಅಂದರೆ ನನ್ನ ಪ್ರೇಯಸಿಗೆ ಅಷ್ಟೊಂದು ಶಿ ಈಸ್ ಸೋ ಪವರ್ಫುಲ್, ನಿನಗಿಂತಲೂ ಬ್ರೈಟ್ ಆಗಿರ್ತಕ್ಕಂಥವಳವಳು. ಅವಳ ನೋಟದಿಂದ ನೀನು ಕುರುಡಾಗಿರದೇ ಇದ್ದರೆ ನಾಳೆ ಬಂದು ನನಗೆ ಹೇಳು. ಲುಕ್ ಆ್ಯಂಡ್ ಟುಮಾರೋ ಲೇಟ್ ಟೆಲ್ ಮಿ. ಏನನ್ನ? ವೆದರ್ ಬೋತ್ ದ ಇಂಡಿಯಾಸ್ ಆಫ್ ಸ್ಪೈಸ್ ಆ್ಯಂಡ್ ಮೈನ್. ಎರಡು ಇಂಡಿಯಾಗಳಿವೆ ಇಲ್ಲ ಜಗತ್ತಿನಲ್ಲಿ. ಒಂದು ಇಂಡಿಯಾ ಸ್ಪೈಸ್ ಇಂಡಿಯಾ, ಅಂದರೆ ನಮ್ಮದು ಮಸಾಲೆಗಾಗಿ ಫೇಮಸ್ ಆಗಿರ್ತಕ್ಕಂಥ ಭಾರತ ಒಂದು. ಆ್ಯಂಡ್ ದ ಇಂಡಿಯಾ ಆಫ್ ಮೈನ್ ಅಂದರೆ ವೆಸ್ಟ್ ಇಂಡಿಯಾ, ವಿಚ್ ಇಸ್ ನೋನ್ ಫಾರ್ ಮೈನ್, ವಿಚ್ ವಾಸ್ ನೋನ್ ಫಾರ್ ಮೈನಿಂಗ್, ಗಣಿಗಾರಿಕೆಗಾಗಿ ಪ್ರಸಿದ್ಧವಾದ ವೆಸ್ಟ್ ಇಂಡಿಯಾ. ಆ ಎರಡೂ ಇಂಡಿಯಾಗಳು ನೀನು ನಿನ್ನೆ ನೋಡಿದಾಗ ಎಲ್ಲಿದ್ವು ಅಲ್ಲೇ ಇದ್ದಾವೋ, ಅಥವಾ ಅವೇನಾದರೂ ಬಂದು ನನ್ನ ಪಕ್ಕದಲ್ಲಿ ಬಿದ್ದಾವೋ ಅಂತ ನಾಳೆಗೆ ಬಂದು ಹೇಳು ಅಂತ. ಅಂದರೆ ಆ ಎರಡೂ ಇಂಡಿಯಾಗಳಿಗಂತಲೂ ಶ್ರೀಮಂತಳಾಗಿರುವಂಥವಳು ಯಾರು ಅಂದರೆ ನನ್ನ ಪ್ರೇಯಸಿ. ಶೀ ಈಸ್ ವಿತ್ ಮೀ ಆ್ಯಂಡ್ ಐ ಆಮ್ ದ ಸೂಪರ್ ರಿಚ್ ಮ್ಯಾನ್ ಅಂತ. ಬಿ ವೇರ್ ದೌ ಲೆಫ್ಟ್ ದಮ್ ಆರ್ ಲೈ ವಿತ್ ಮೀ. ಆಸ್ ಫಾರ್ ದೋಸ್ ಕಿಂಗ್ಸ್ whom thou sawest yesterday, and thou shalt hear all here in one bed lay. ಆ ರಾಜರುಗಳನ್ನೆಲ್ಲ ಕೇಳು ನಾಳೆ ಎಲ್ಲಿದ್ದಾರೆ ಅಂತ ಹೇಳಿ. ಬಹುಶಃ ಅವರೆಲ್ಲ ಎಲ್ಲಿರ್ತಾರೆ? ನನ್ನ ಪಕ್ಕದಲ್ಲಿ, ಇಲ್ಲೇ ಹಾಸಿಗೆಯಲ್ಲಿ ಇರ್ತಾರೆ ಅಂತ. ಅಂದರೆ ನನ್ನ ಪ್ರೇಯಸಿಯೇ ನನಗೆ ಸಾಮ್ರಾಜ್ಯ, ಅವಳು ರಾಜರಿಗಿಂತಲೂ ಮೇಲು, ಅವಳು ನಿನಗಿಂತಲೂ ಮೇಲು, ಮತ್ತು ಅವಳೇ ಎಲ್ಲ ಸರ್ವ ಸಂಪತ್ತಿಗಿಂತಲೂ ಮಿಗಿಲು ಅಂತ ಸೂರ್ಯನಿಗೆ ಛೇಡಿಸ್ತಾನೆ ಅವನು. He is all states and all princes, I nothing else is. He is all states and all princes, and I nothing else is. She is state and she is princess. ಅವಳೇ ರಾಣಿ, ಅವಳೇ ರಾಜ್ಯ ನನಗೆ, ಅವಳನ್ನು ಬಿಟ್ಟರೆ ನನಗೆ ಮತ್ತಿನ್ನೇನೂ ಇಲ್ಲ. ಪ್ರಿನ್ಸಸ್ ಡೂ ಬಟ್ ಪ್ಲೇಯಸ್ ಕಂಪೇರ್ ಟು ದಿಸ್, ಆಲ್ಸ್ ಆನರ್ ಇಸ್ ಮಿಮಿಕ್, ಆಲ್ ವೆಲ್ತ್ ಆಲ್ಕೆಮಿ. ಪ್ರಿನ್ಸಸ್ ಡೂ ಬಟ್ ಪ್ಲೇಯಸ್, ಕೆಲವೊಮ್ಮೆ ರಾಣಿಯರು ಸಹಿತ ನಮಗೆ ಆಟ ಆಡಿಸ್ತಾರೆ. ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಆಲ್ ಆನರ್ಸ್ ಮಿಮಿಕ್, ಆಲ್ ವೆಲ್ತ್ ಇಸ್ ಆಲ್ಕೆಮಿ. ಎಲ್ಲ ಗೌರವಗಳು ಅಣುಕು ಮತ್ತು ಎಲ್ಲ ಸಂಪತ್ತು ಕೇವಲ ರಸವಿದ್ಯೆ ಆಗಿದೆ. ಹಾಗಾಗಿ ನಾನು ಅತ್ಯಂತ ಶ್ರೀಮಂತ, ಯಾಕೆಂದರೆ ನನ್ನ ಹತ್ರ ಪ್ರೇಮಿ ಇದ್ದಾಳೆ. ದೌಸನ್ ಆರ್ಟ್ ಆಫ್
ಆರ್ಟ್ ಹಾಫ್ ಆಸ್ ಹ್ಯಾಪಿ ಆಸ್ ವಿ. ನೀವು ನನಗಿಂತಲೂ ಅರ್ಧ ಸಂತೋಷಿ ನೀನು. ಯಾಕಂತ ಹೇಳಿದ್ರೆ ನಾನು ಪೂರ್ಣ ಸಂತೋಷಿ, ನಾನು ಅಥವಾ ನಾವು. ದೌ ಸನ್ ಆರ್ಟ್ ಹಾಫ್, ಆರ್ಟ್ ಮೀನ್ಸ್ ಆರ್ ಅಂತ. ಯು ಆರ್ ಹಾಫ್ ಹ್ಯಾಪಿ ಆಸ್ ವಿ. ನಮಗಿಂತಲೂ ಅರ್ಧ ಸಂತೋಷಿ ನೀನು, ನಾವು ಹೆಚ್ಚು ಸಂತೋಷದಿಂದ ಇರುವರು. ಇನ್ ದಟ್ ದ ವರ್ಲ್ಡ್ಸ್ ಕಾಂಟ್ರಾಕ್ಟೆಡ್ ದಸ್. ಯಾಕೆಂದರೆ ನಮ್ಮಲ್ಲಿಯೇ ಇಡೀ ಜಗತ್ತು ಅಡಗಿದೆ, ಪ್ರೇಮಿಗಳಲ್ಲಿಯೇ ಇಡೀ ಜಗತ್ತು ಅಡಗಿದೆ. ದೈನ್ ಏಜ್ ಆಸ್ಕ್ ಈಸ್. ನೀನು ಯು ಆರ್ ಆಲ್ರೆಡಿ ಸೆಡ್ ದಟ್ ಯು ಆರ್ ಓಲ್ಡ್ ಫೂಲ್ ಅಂತ. ದೈನ್ ಏಜ್ ಆಸ್ಕ್ ಈಸ್. ನಿನಗೆ ವಯಸ್ಸಾಗಿದೆ, ನಿನಗೆ ಈಸ್ ಬೇಕು, ಅಂದರೆ ನಿನಗೆ ಆರಾಮ್ ತಗೋಬೇಕು, ನೀನು ಯು ನೀಡ್ ರೆಸ್ಟ್. ಅದಕ್ಕಾಗಿಯೇ ಆ್ಯಂಡ್ ಸಿನ್ಸ್ ದೈ ಡ್ಯೂಟೀಸ್ ಬಿ ಟು ವಾರ್ಮ್ ದ ವರ್ಲ್ಡ್, ದಟ್ಸ್ ಡನ್ ಇನ್ ವಾರ್ಮಿಂಗ್ ಅಸ್. ನಿನ್ನ ಕರ್ತವ್ಯ ಏನು? ಜಗತ್ತನ್ನು ವಾರ್ಮ್ ಮಾಡೋದು, ಜಗತ್ತನ್ನು ಬೆಳಗೋದು, ಜಗತ್ತನ್ನು ಬಿಸಿ ಮಾಡೋದು. ನೀನು ಆಗಲೇ ಮುದುಕನಾಗಿದ್ದರಿಂದ ಅಷ್ಟು ಕಷ್ಟ ತಗೊಳ್ಳೋದು ಬೇಡ. ನೀನು ನಮಗೆ ಬಿಸಿ ಮಾಡು ಅಥವಾ ನಮಗೆ ಬೆಳಕನ್ನು ನೀಡು, ಇಡೀ ಜಗತ್ತಿಗೆ ಬೆಳಕು ನೀಡಿದಂತೆ. ಅಂದರೆ ನಾವೇ ಈ ಸೃಷ್ಟಿಯ ಕೇಂದ್ರದಲ್ಲಿ ಇದ್ದೇವೆ, ಯಾರು? ಪ್ರೇಮಿಗಳು. ಸಿನ್ಸಿಯರ್ ಟು ಅಸ್ ಆ್ಯಂಡ್ ದ ವಾರ್ಟ್ ಎವ್ರಿವೇರ್. ನೀನು ಇಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದೇ ಅಂದರೆ ಆಯಿತು, ನೀನು ಜಗತ್ತಿನ ಎಲ್ಲ ಕಡೆ ಇದ್ದಂತೆಯೇ ಅಂತ. ದಿಸ್ ಬೆಡ್ ದೈ ಸೆಂಟರ್ ಈಸ್, ದೀಸ್ ವಾಲ್ಸ್ ದೈ ಸ್ಪೇರ್. ಈ ಬೆಡ್ ಇದೆಯಲ್ಲ, ನಾವಿಬ್ಬರು ಮಲಗಿರುವಂತಹ ಬೆಡ್, ಇದು ನಿನ್ನ ಸೆಂಟರ್ ಆಗಿರಬೇಕು, ಇದು ನಿನ್ನ ಕೇಂದ್ರ. ನೀನು ಇದರ ಸುತ್ತ ತಿರುಗಬೇಕು. ಈ ಗೋಡೆಗಳಿವೆ ಅಲ್ಲ, ನಮ್ಮ ರೂಮಿನ ಕೊಠಡಿಯ ಕೋಣೆಯ ಗೋಡೆಗಳು, ಇವುಗಳೇ ನಿನ್ನ ಸ್ಪೇರ್ ಆಗಿರ್ತದೆ, ಅಂದರೆ ನಿನ್ನ ಪಥವಾಗಿರ್ತದೆ. ಈ ಪಥದಲ್ಲಿಯೇ ಸುತ್ತು, ನಮ್ಮ ಸುತ್ತ ಸುತ್ತಿದರೆ ನೀನು ಜಗತ್ತನ್ನೇ ಬೆಳಗಿದಂತೆ ಅಂತ. ಅಂದರೆ ಪ್ರೇಮಿಗಳು ನಾವು ಅಷ್ಟೊಂದು ಮುಖ್ಯ ಈ ಜಗತ್ತಿನಲ್ಲಿ. ನಾನು ಅಷ್ಟೊಂದು ಶ್ರೀಮಂತ, ನಾನು ಎಲ್ಲ ರಾಜರಿಗಳಿಗಿಂತಲೂ ಶ್ರೀಮಂತ, ಎಲ್ಲ ಸಂಪತ್ತಿಗಿಂತಲೂ ಶ್ರೀಮಂತ ನಾನು. ಯಾಕೆಂದರೆ ನಾನು ಪ್ರೇಮಿಯನ್ನು ಹೊಂದಿದ್ದೇನೆ, ನಾವು ಪ್ರೇಮದಲ್ಲಿ ಇದ್ದೇವೆ, ನಮ್ಮ ಪ್ರೇಮಕ್ಕೆ ನಿನ್ನ ಕಾಲದ ಮಿತಿ ಇಲ್ಲ ಅಂತ ಸೂರ್ಯನನ್ನು ಉದ್ದೇಶಿಸಿ ಅವನನ್ನು ಛೇಡಿಸಿ ಬರೆದಿರ್ತಕ್ಕಂಥ ಮೆಟಾಫಿಸಿಕಲ್ ಕಾವ್ಯ ಇದಾಗಿದೆ. ಇದನ್ನು ಸಮರಿಗಾಗಿ ನೀವು ಇನ್ನೂ ಹೆಚ್ಚಿನ ಆಳವಾಗಿ ಓದಿದರೆ ನೀವು ಈ ಕವನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಜೊತೆಗೆ ಮೆಟಾಫಿಸಿಕಲ್ ಕಾವ್ಯ ನಿಮಗೆ ಅರ್ಥವಾಗುತ್ತೆ ಅಂತ ಭಾವಿಸ್ತಾ ಈ ಚರ್ಚೆಯನ್ನು, ಲಘು ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಕೇಳಿದ್ದಕ್ಕೆ ಧನ್ಯವಾದ.